ರೇಣುಕಾ ಶುಗರ್ಸ್ ಸಕ್ಕರೆ ಕಾರ್ಖಾನೆ, ಕೆಪಿಆರ್ ಚಿಮನಗೇರ ಸಕ್ಕರೆ ಕಾರ್ಖಾನೆ, ಎನ್ಎಸ್ಎಲ್ ಮುಸನೂರು ಸಕ್ಕರೆ ಕಾರ್ಖಾನೆ, ಉಗಾರ ಶುಗರ್ ಸಕ್ಕರೆ ಕಾರ್ಖಾನೆ, ಕಬ್ಬು ಬೆಳೆಗಾರರ ಬೆನ್ನಿಗೆ ಚೂರಿ ಹಾಕುತ್ತಿರುವ ಕಬ್ಬು ಬೆಳೆಗಾರರ ವಿರೋಧಿ ಧೋರಣೆ ಖಂಡಿಸಿ ಕಲಬುರಗಿ ಜಿಲ್ಲಾಧಿಕಾರಿಗಳ ಕಚೇರಿ ಎದುರು ಬೃಹತ್ ಪ್ರತಿಭಟನೆ ಮಾಡಲಾಯಿತು. ಕಲಬುರಗಿ ಜಿಲ್ಲಾಧಿಕಾರಿಗಳ ಕಚೇರಿ ಎದುರು ರೈತರು ಮತ್ತು ಮುಖಂಡರು ಸೇರಿ ಬೃಹತ್ ಮಾನವ ಸರಪಳಿ ಮಾಡಿ ಪ್ರತಿಭಟನೆಯನ್ನ ಮಾಡಿದರು. ಈ ಸಂದರ್ಭದಲ್ಲಿ ಮುಖಂಡರು ಮಾತನಾಡಿ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದು ಕಂಡುಬಂತು. FRP ಪ್ರಕಾರ 112 ರೂಪಾಯಿಯನ್ನ ಇಂತೆ ಇವತ್ತು ಒಟ್ಟು 11,20,00,000 ರೂಪಾಯಿನ ಹಣ ಬಿಡುಗಡೆ ಮಾಡಲಾರದೆ ಬಾಕಿ ಉಳಿಸಿಕೊಂಡಿರ್ತಕ್ಕಂಥ ರೇಣುಕಾ ಶುಗರ್ಸ್ ಸಕ್ಕರೆ ಕಾರ್ಖಾನೆ ಮೇಲೆ ಕ್ರಿಮಿನಲ್ ಪೊಲೀಸ್ ಕೇಸ್ ಹಾಕಬೇಕು, ಅವ್ರಿಗೆ ಜೈಲಿಗೆ ತಳ್ಳಬೇಕು. ಬಾಕಿ ಉಳಿದಿರ್ತಕ್ಕಂಥ ರೈತರ ಕಬ್ಬಿನ ಹಣ ಬಾಕಿ ಹಣ ಬಿಡುಗಡೆ ಮಾಡಬೇಕು ಅಂತಕ್ಕಂಥ ಮಾತನ್ನು ಒತ್ತಾಯ ಮಾಡ್ತಾ ಇದ್ದೀವಿ. KPR ಚಿನ್ನಮಗೇರ ಸಕ್ಕರೆ ಕಾರ್ಖಾನೆಯಲ್ಲಿ 112 ರೂಪಾಯಿ ಪ್ರತಿ ಟನ್ ಕಬ್ಬಿಗೆ ಬಾಕಿ ಉಳಿಸಿಕೊಂಡಿದೆ. 25,000 ಜನ ರೈತರ ಒಟ್ಟು 11 ಲಕ್ಷ ಟನ್ ಕಬ್ಬಿಂದು 17,82,00,000 ರೂಪಾಯಿಯನ್ನ ಬಾಕಿ ಉಳಿಸಿಕೊಂಡಿದೆ. ಆ ರೈತರ ಬಾಕಿ ಹಣ ಬಿಡುಗಡೆ ಮಾಡಲು ಉಳಿದಿರ್ತಕ್ಕಂಥ ರೇಣುಕಾ ಶುಗರ್ಸ್, KPR ಚಿನ್ನಮಗೇರೆ ಫ್ಯಾಕ್ಟ್ರಿ, ಇವತ್ತು NSL ಬುಸ್ನೂರು ಸಕ್ಕರೆ ಕಾರ್ಖಾನೆ, ಇವತ್ತು ಉಗಾರ್, ಇವತ್ತು ಶುಗರ್ಸ್, ಇವತ್ತು ನಾಗರಹಳ್ಳಿ ಸಕ್ಕರೆ ಕಾರ್ಖಾನೆ ಮೇಲೆ ಕ್ರಿಮಿನಲ್ ಪೊಲೀಸ್ ಕೇಸ್ ಹಾಕಿ ಜೈಲಿಗೆ ಹಾಕಬೇಕು. ಕಬ್ಬು ಬೆಳೆಗಾರರಿಗೆ ಇವತ್ತು ಚೀಟಿಂಗ್ ಮಾಡಿದ್ದಾರೆ. ಅವರಿಗೆ ರೈತರಿಗೆ ಇವತ್ತು ನ್ಯಾಯ ಕೊಡಬೇಕು. ಬಾಕಿ ಹಣ ಉಳಿಸ್ಕೊಂಡಿರ್ತಕ್ಕಂಥ ರೈತರ ಕಬ್ಬಿನ ಹಣ ಬಾಕಿ ಹಣ ಬಿಡುಗಡೆ ಮಾಡಬೇಕು. ಯಾವ ಮೌನಟ್ಗ ಮತ್ತು ಗೂಳೂರು ಇವತ್ತು ಇರ್ತಕ್ಕಂಥ ಬ್ರಿಸ್ಕಮ್ ಬ್ಯಾರೇಜ್ ಮುಳುಗಡೆ ಆಗಿರ್ತಕ್ಕಂಥ ಪ್ರದೇಶದ ರೈತರ ಇವತ್ತು ಪರಿಹಾರ ಕೊಡಬೇಕು. ಅಲ್ಲಿ ಬ್ರಿಸ್ಕಮ್ ಬ್ಯಾರೇಜ್ ಗೇಟ್ ಅನ್ನ ಕೂಡಿಸ್ಬೇಕು ಅಂತಕ್ಕಂಥ ಮಾತನ್ನ ಮೊನ್ನೆ ಸಿದ್ದು ದಣ್ಣೂರ್, ಅಶೋಕ್ ಹೂಗಾರ್ ಅವ್ರ ಜೊತೆಗಿರ್ತಕ್ಕಂಥ ಎಲ್ಲ ರೈತರು ಕೂಡಿ ಮುಖ್ಯಮಂತ್ರಿಗಳಿಗೆ ಭೇಟಿ ಮಾಡಿದ್ದಾರೆ. ಅದ್ರ ಜೊತೆಗೆ ಆಯುಕ್ತರಿಗೆ ಮೀಟಿಂಗ್ ಮಾಡಿದ್ದಾರೆ. 72 ಜನ ರೈತರದು ಬೆಂಗಳೂರಿನಲ್ಲಿ ಆ ಎಲ್ಲ ರೈತರಿಗೆ ಪರಿಹಾರ ಕೊಡಿಸ್ತೀವಿ, ಬಾಕಿ ಹಣ ಕೊಡಿಸ್ತೀವಿ ಅಂತೇಳಿ ಇವತ್ತು ಶುಗರ್ ಕೇನ್ ಆಯುಕ್ತರು ಇವತ್ತು ಆದೇಶ ಹೊರಡಿಸಿದ್ದಾರೆ. ನಾವು ಹೇಳಕ್ಕೆ ಬಯಸ್ತೀವಿ, ಜಿಲ್ಲಾಧಿಕಾರಿಗಳು ಇವತ್ತು ಇಲ್ಲಿರ್ತಕ್ಕಂಥವ್ರು DD ಇವರೆಲ್ಲ ಮಧ್ಯಪ್ರವೇಶ ಮಾಡಿ ತಕ್ಷಣ ಪೊಲೀಸ್ ಕೇಸ್ ಹಾಕಿ ಆ ರೈತರಿಗೆ ನೆರವಿಗೆ ಸರ್ಕಾರನ ಧಾವಿಸಬೇಕು ಅಂತಕ್ಕಂಥ ಮಾತನ್ನು ಒತ್ತಾಯಿಸಿ ಇವತ್ತು ರಸ್ತಾ ರೋಕೋ ಚಳವಳಿಯನ್ನು ನಡೆಸ್ತಾ ಇದೀವಿ ಅಂತಕ್ಕಂಥ ಮಾತನ್ನು ಹೇಳಕ್ಕೆ ಬಯಸ್ತೀವಿ. ಅಶೋಕ್ ಹೂಗಾರ್ ಸಿದ್ದೂರು ಮಾತಾಡ್ತಾರೆ. ಕೇನ್ ಕಮಿಷನರ್ ಆದೇಶ ಮಾಡಿದ ಪ್ರಕಾರ FRP ಅಂತ ನಿರ್ಧಾರ ಮಾಡ್ಯದ. ಈ ನಿರ್ಧಾರ ಪ್ರಕಾರ ಜಿಲ್ಲಾ ಆಡಳಿತ ಸುಮಾರು ಹಲವಾರು ಬಾರಿ ಮೀಟಿಂಗ್ ಮಾಡಿದ್ರು ಅದ್ರ ಬಗ್ಗೆ ಕ್ರಮ ತಗೊಳ್ತಾ ಇರಲಿಲ್ಲ. ನಾವು ಮೊನ್ನೆ 24ನೇ ತಾರೀಕಿಗೆ ಬೆಂಗಳೂರಿಗೆ ಹೋದಾಗ ಕೇನ್ ಕಮಿಷನರ್ ಬಳಿ ಭೇಟಿ ಆದಾಗ ಇದು ಒಂದೇ ವರ್ಷದಿಂದ ಬಾಕಿ ಅಲ್ಲ, ಹಿಂದಿನ ಹಿಡಿದು ಬಾಕಿ ನಿಮ್ಗೆ ಮೋಸ ಮಾಡ್ಕೊತ ಬಂದದ. ನಾವು ಒಂದು ಕುಟ್ಮ್ಯಾಗ ಏನು ಮಾಡಿದ್ರು, ಕೇನ್ ಕಮಿಷನರ್ ಆದೇಶ ಮಾಡಿದ್ರು 22-23ನೇ ಸಾಲಿನ ಕಬ್ಬಿನ ಬಾಕಿ 2 ಫ್ಯಾಕ್ಟ್ರಿ ಉಳಿದಾವ, ನಾವು ಇದ್ರ ಮ್ಯಾಗ ಕ್ರಮ ತಗೋತೀವಿ ಅಂತೇಳಿ ಜಿಲ್ಲಾ ಆಡಳಿತಕ್ಕೆ ಒಂದು ಕಳಿಸ್ಯಾರ ಮತ್ತು ನಮ್ಮ ರೈತ ಸಂಘಕ್ಕೆ ಒಂದು ಕಳಿಸಿದ್ರು. 12 ದಿವಸ ಆಯಿತು, ಇದ್ರ ಬಗ್ಗೆ ಕ್ರಮ ತಗೊಂಡಿಲ್ಲ. ಇದು ಜಿಲ್ಲಾ ಆಡಳಿತನೇ ಇದಕ್ಕೆ ಏನು ಹೊಣೆಗಾರ ಅನ್ನೋದು ನಮ್ಗೆ ಎತ್ತುಪಡಿಸ್ತೀನಿ. ಇವತ್ತಿನ ದಿನ ನಮ್ಮ ಉಸ್ತುವಾರಿ ಮಂತ್ರಿಯಾದ ಬೇಗ ಖರ್ಗೆ ಸಾಹೇಬರು ಸತತ ತಿಂಗಳಿಗೊಮ್ಮೆ ಭೇಟಿ ಕೊಟ್ಟಿವಿ ನಾವು. ಇದ್ರ ಬಗ್ಗೆ ಭೀಮಾ ನದಿಗೆ ನೀರು ಇಲ್ಲ, ಈ ಗೇಟ್ ಹೋಗ್ಯದ ಹಳವಲಾಗಿ
ಗೇಟ್ ಕೂಡಿಸ್ಬೇಕು. 2 ವರ್ಷ ಐತಿ ಬ್ರಿಡ್ಜ್ ಕಮ್ ಬ್ಯಾರೇಜ್ ಗೇಟ್ ಆಗಿ. ಆ ಗೇಟ್ ಕೂಡಿಸ್ಲಿಕ್ಕಿಲ್ಲ ಇವರು. ಯಾಕೆ ಕೂಡಿಸಲ್ಲ ಅನ್ನೋದು ಅದಕ್ಕೊಂದು ಕಾರಣ ಅದ. ಆ ಕಾರಣ ಮುಖಾಂತರ ನಾವು ಹಲವಾರು ಬೆಳಗಾವಿ ಬಾಗಲಕೋಟೆ ಅಲ್ಲಿ ಹೋಗಿ ರಿಕವರಿ ಚೆಕ್ ಮಾಡಿದೆವು, ಎಲ್ಲನೂ ಮಾಡಿದೆವು. ಇವರು ಈ ನೀರಿಂದ ಹೋಗಿಲ್ಲ ಅಲ್ಲಿ ಈ ರೈತರ ಕಬ್ಬಿನ ಬಿಲ್ಲಿವಾಗಿ ಇವರು ಮುಚ್ಚಿಡಂತ ಇದ್ರ ಬಗ್ಗೆ ಖಂಡಿಸಣ ಮಾಡ್ತಾ ಇರ್ತೀನಿ. ಇದು ಏನಿದ್ರು ಇದು ಜಿಲ್ಲಾ ಆಡಳಿತ, ನಮ್ಮ ಪ್ರಿಯಾಂಕ ಸಾಬ್ರು, ನಮ್ಮ ಉಸ್ತುವಾರಿ ಸಚಿವರು, ನಮ್ಮ ಶಾಸಕರು ಇದಕ್ಕೆ ಹೊಣೆಗಾರ. ಇದು ಏನೇ ಕಂಡೀಷನ್ದು ಇದು ರೈತರಿಗೆ ಬಿಲ್ ಇಸ್ಕೊಡ್ಲಿಲ್ಲ ಅಂತಂದ್ರೆ ನಾವು ಮತ್ತೆ ಬೇರೆ ಬೇರೆ ರೂಪದಲ್ಲಿ ಇವರು ಮನೆ ಮುಂದೆ ಕುಂದಿರ್ಬೇಕನ್ನೋದು ಒಂದು ನಿರ್ಧಾರದ ಅಂತೇಳಿ ನಾ ಸಿದ್ದು ದಣ್ಣೂರ ಕರ್ನಾಟಕ ಪ್ರಾಂತ ರೈತ ಸಂಘ ಅಧ್ಯಕ್ಷ. ಬ್ಯೂರೋ ರಿಪೋರ್ಟ್ RJ32 ಕನ್ನಡ ನ್ಯೂಸ್ ಕಲಬುರಗಿ.